ವೆಲ್ಕಮ್ ಫ್ರೆಂಡ್ಸ್, ಪೂಜಾಸ್ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಪಂಚಕಜ್ಜಾಯ ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಮದುವೆ ಪ್ರಯುಕ್ತ ನಾನು ಈ ಪಂಚಕಜ್ಜಾಯ ಪ್ರಸಾದವನ್ನು ಮಾಡಿದ್ದೇನೆ. ಈ ಪಂಚಕಜ್ಜಾಯನ ನಾನು ಯಾವ ರೀತಿ ಮಾಡ್ತೀನಿ, ಇದನ್ನು ಮಾಡೋಕ್ಕೆ ನಾನು ಯಾವ್ಯಾವ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. 1 ಬಟ್ಲು ಪೇಪರ್ ಅವಲಕ್ಕಿ, ಅರ್ಧ ಬಟ್ಲು ಪುಡಿ ಮಾಡಿದ ಬೆಲ್ಲ, ಅರ್ಧ ಬಟ್ಲು ಕಾಯಿ ತುರಿ, ಸ್ವಲ್ಪ ಕಟ್ ಮಾಡಿದ ಗೋಡಂಬಿ ಮತ್ತು ಬಾದಾಮ್, ಸ್ವಲ್ಪ ತುಪ್ಪ, ಅರ್ಧ ಬಾಳೆಹಣ್ಣು, ಸ್ವಲ್ಪ ಏಲಕ್ಕಿ ಪೌಡರ್. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಬೇಕು. ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಪೇಪರ್ ಅವಲಕ್ಕಿನ ಹಾಕಿ 1 ನಿಮಿಷದವರೆಗೂ ಅದನ್ನು ಸ್ವಲ್ಪ ಹುರಿಬೇಕು. ನಂತರ ಹುರಿದ ಅವಲಕ್ಕಿನ ಒಂದು ಬೌಲ್ಗೆ ಹಾಕಿದ್ದೀನಿ. ನಂತರ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ಬಾದಾಮಿ ಗೋಡಂಬಿನ ಒಂದು ಬೌಲ್ಗೆ ಹಾಕಿದ್ದೀನಿ. ನಂತರ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ, ಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ತುಪ್ಪದಲ್ಲಿ ಹುರಿದು ಮಾಡ್ಕೊಳ್ಳೋದ್ರಿಂದ ಪಂಚಕಜ್ಜಾಯ ತುಂಬ ರುಚಿಯಾಗಿ ಬರುತ್ತೆ. ಹುರಿದ ಕಾಯಿ ತುರಿನ ಬೌಲ್ಗೆ ಹಾಕಿದ್ದೀನಿ. ನಂತರ ಇನ್ನೊಂದು ಬೇರೆ ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಪುಡಿ ಮಾಡ್ಕೊಂಡಿರುವ ಬೆಲ್ಲನ ಹಾಕಿ ಅದಕ್ಕೆ 1 ಸ್ಪೂನ್ ನೀರು ಹಾಕಿ ಕರಗಿಸ್ಕೊಳ್ಬೇಕು. ಬೆಲ್ಲನ ಕರಗಿಸ್ಕೊಂಡು ಸ್ವಲ್ಪ ಆರಿದ ನಂತರ ಅದನ್ನು ಸೋಸ್ಕೊಳ್ಬೇಕು. ಬೆಲ್ಲನ ಸೋಸ್ಕೊಂಡು ಹಾಕೋದ್ರಿಂದ ಅದರಲ್ಲಿನ ಕಸ ಕಡ್ಡಿ ಎಲ್ಲ ಸಪ್ರೇಟ್ ಆಗುತ್ತೆ. ನಂತರ ಇದಕ್ಕೆ ಸುಲಿದಿಟ್ಕೊಂಡಿರುವಂತಹ ಅರ್ಧ ಬಾಳೆಹಣ್ಣನ್ನು ಹಾಕ್ಕೊಂಡು ನಂತರ ಇದಕ್ಕೆ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಅವಲಕ್ಕಿನ ಹಾಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಕೂಡ ಹಾಕೋಬಹುದು. ಈ ಪಂಚಕಜ್ಜಾಯನ ನೀವು ಪ್ರಸಾದಕ್ಕಷ್ಟೇ ಅಲ್ಲದೆ ನಿಮಗೆ ಸಿಹಿ ತಿನ್ನಬೇಕು ಅನಿಸಿದಾಗ ನೀವು ಇದನ್ನು ಮಾಡಿಕೊಂಡು ತಿನ್ನಬಹುದು. ಈ ಪಂಚಕಜ್ಜಾಯ ಗಣಪತಿಗೂ ಕೂಡ ತುಂಬ ಪ್ರಿಯವಾದದ್ದು. ಪಂಚಕಜ್ಜಾಯ ರೆಡಿಯಾಗಿದೆ. ಫ್ರೆಂಡ್ಸ್, ಇದನ್ನು ನೀವು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರುವ ಪಂಚಕಜ್ಜಾಯ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.